ಮುಗಿಸಿ ಮನೆಗೆ ಮರಳುವಾಗ ಜವರಾಯನ ಅಟ್ಟಹಾಸ. ಭೀಕರ ಅಪಘಾತ ಸಂಭವಿಸಿ 6 ಮಂದಿ ದುರ್ಮರಣ. ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೀದರ್ ಮೂಲದ 6 ಮಂದಿ ಕೂಲಿ ಕಾರ್ಮಿಕರು ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 65ರಲ್ಲಿ ಟ್ಯಾಂಕರ್ ಲಾರಿ ಹಾಗೂ ಆಟೋ ನಡುವೆ ಡಿಕ್ಕಿಯಾಗಿದ್ದು 5 ಸ್ಥಳದಲ್ಲೇ ಮೃತಪಟ್ಟಿದ್ರೆ ಮತ್ತೋರ್ವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಮೃತರು ಬೀದರ್ ತಾಲೂಕಿನ ರಾಜಗಿರ ಗ್ರಾಮದ ಕೂಲಿ ಕಾರ್ಮಿಕರಾಗಿದ್ದು ಪ್ರತಿನಿತ್ಯ ತೆಲಂಗಾಣದ ಮೋಕಣಂಪಳ್ಳಿ ಮಂಡಲದ ಸತ್ವಾರ್ ಗ್ರಾಮದ ಜಮೀನುಗಳಿಗೆ ಕೂಲಿ ಕೆಲಸಕ್ಕೆ ತೆರಳುತ್ತಿದ್ದರಂತೆ. ಅದರಂತೆ ನಿನ್ನೆ ಕೆಲಸ ಮುಗಿಸಿಕೊಂಡು ಮನೆಗೆ ವಾಪಸ್ಸಾಗುತ್ತಿದ್ದ ವೇಳೆ ಆಟೋಗೆ ವೇಗವಾಗಿ ಬಂದ ಟ್ಯಾಂಕರ್ ಲಾರಿ ಡಿಕ್ಕಿ ಹೊಡೆದಿದೆ. ಇನ್ನು ಒಂದೇ ಆಟೋದಲ್ಲಿ ಬರೋಬ್ಬರಿ 14 ಮಂದಿ ಪ್ರಯಾಣಿಸುತ್ತಿದ್ರು ಎನ್ನಲಾಗಿದ್ದು, ಅಪಘಾತದ ತೀವ್ರತೆಗೆ ರೇಖಾ, ಶ್ರೀದೇವಿ, ಕವಿತಾ, ರೇಷ್ಮಾ, ತುಳಜಮ್ಮ ಹಾಗೂ ಆಟೋ ಚಾಲಕ ದೇವದಾಸ್ ಮೃತಪಟ್ಟಿದ್ರೆ ಇನ್ನುಳಿದ ನಿರ್ಮಲಾ, ನಿಖಿತಾ, ತುಳಜಮ್ಮ, ಚಂದ್ರಕಲಾ, ರಾಧಿಕಾ, ಶಿಲ್ಪಾ ಹಾಗೂ ಶೋಭಾ ಗಾಯಗೊಂಡಿದ್ದಾರೆ. ಸದ್ಯ ಗಾಯಾಳುಗಳನ್ನು ಸಂಗಾರೆಡ್ಡಿ ಹಾಗೂ ಬೀದರ್ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹೌದು ಸರ್, ಎಲ್ಲ ನಮ್ಮ ತಮ್ಮ ಆಯಿತು, ನಮ್ಮ ಅತ್ತಿಗಿದ್ದರು ಆಯಿತು, ನಮ್ಮ ದೊಡ್ಡವೊಂದು ಸೊಸೆ ಸುಮಾರು 12 ಜನ ಹೋಗಿದ್ರು ಸರ್ ಎಲ್ಲ ಸದಿಗೆ ಅಂಥೇಳಿ. ಇಲ್ಲಿ ರಾಜಗಿರ ಪ್ರಾಪರ್ ಊರು, ಅಲ್ಲಿ ಕೆಲ್ಸಕ್ಕೆ ಹೋಗಿದ್ದಾರೆ ರೀ. ಆಟೋ ತೊಗೊಂಡು ಡೈಲಿ ಸದಿಗೆ ಹೋಗಿ ಬರೋದು ಕೆಲಸ ಮಾಡ್ತಿದ್ರು. ಬರೋ ಹೊತ್ತಿಗೆ ಆಗ್ಯದಂತ ಸರ್, ಅದು ಟ್ಯಾಂಕರ್ ಬಂದು ಆಕಸ್ಮಿಕವಾಗಿ ಹೊಡೆದಿದಂತೆ. ಸ್ಪಾಟಲ್ಲೇ ಈಗ 6 ಜನ ತೀರ್ಕೊಂಡಿದ್ದಾರೆ. ಇಲ್ಲಿ 6 ಜನ ಅಂತೂ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ತಂದು ಅಡ್ಮಿಟ್ ಮಾಡಿದಾರಂತ ಸರ್. ನಾವೂ ಇದ್ದಿದ್ದಿಲ್ಲ, ಪರ್ಜೆಂಟಿಗೆ ನಮಗೂ ಗೊತ್ತಾಗಿ ನಾವು ಬಂದು 1 ತಾಸು ಆಯ್ತು ಸರ್ ಇಲ್ಲಿಗೆ ಬಂದು. ಈಗ 6 ಜನನು ಸ್ಪಾಟ್ನಾಗ ಡೆತ್ ಆಗಿತ್ತು ಅಂದ್ರೆ ದಿನ ಅಲ್ಲಿ ಕೂಲಿ ಕೆಲಸಕ್ಕೆ? ಹಾಂ, ದಿನ ಕೂಲಿ ಕೆಲಸಕ್ಕೆ ಹೋಗ್ತಿರಿ ಇಲ್ಲಿ. ಇಲ್ಲಿ ಏನು ಕೆಲಸ ಇರಲಾರ್ದಕ್ಕೆ ಹೋಗ್ತಿದ್ರು ಅಥವಾ ಮೊದಲಿಂದ ಹೋಗ್ತಿದ್ರು. ಆಮೇಲೆ ಈಗ ಮಳೆಗಾಲ ಆಗಿದೆ ಚೆನ್ನಾಗಿ ಅಂಥೇಳಿ ಹುಲ್ಲು ಕೆತ್ತೋಕ್ಕೆ ಹೋಗ್ತಾಯಿದ್ರು ಸರ್ ಅಲ್ಲಿಗೆ. ಹಾಂ, ಇವಾಗೆಲ್ಲ ಕಂಟಿನ್ಯೂ ಬರೋದ್ರಾಗ ಕಂಟಿನ್ಯೂ ಹೋಗಿ ಬರ್ತಿದ್ರು ಸರ್. ಈಗ ಸುಮಾರು 10-15 ದಿವಸ ಆಯ್ತು ಅವರು ಡೈಲಿ ಹೋಗಿ ಬರೋದು, ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರು. ಆಕಸ್ಮಿಕವಾಗಿ ಏನಾಯ್ತು ಏನೋ ಗೊತ್ತಿಲ್ಲ ಸರ್, ಟ್ಯಾಂಕರ್ ಬಂದು ಗುದ್ದು ಬಿಟ್ಟಿದಂತೆ. ಸ್ಪಾಟಲ್ಲೇ 6 ಜನ ತೀರ್ಕೊಂಡಿದ್ದಾರೆ. ಹೆಣ್ಮಕ್ಳು ಎಷ್ಟು ಮಂದಿ? ಈಗ ಗಣಸ ಮಗ ನಮ್ಮ ತಮ್ಮ ಒಬ್ಬ ತೀರ್ಕೊಂಡನ್ರಿ. ಹೆಣ್ಮಕ್ಳು ಮಿಕ್ಕಿದವರೆಲ್ಲ ಹೆಣ್ಮಕ್ಳು ಅರಾನ್ ಸರ್. ಏಜು 36-37 ಸುತ್ತಮುತ್ತ ಇತ್ತು ಸರ್. ಹಾಂ, ನಮ್ಮ ಚಿಕ್ಕಮ್ಮನ ಮಗ ರೀ. ಎಲ್ಲ ಹೊಟ್ಟಿಪಾಡಿಗೆ ದುಡಿಯೋ ಸರ್. ಹೌದು, ಡೈಲಿ ನಾವು ಮಾಡತ್ತಿನ ನಾವು ಹೊಟ್ಟೆ ತುಂಬಲ್ಲ. ಹೌದು ಸರ್, ಸಣ್ಣ 3 ಮಕ್ಕಳಾರ ಆಯ್ತು. ಚಿಕ್ಕವಳು ಹೆಣ್ತಿಯಾಳ, ಅವ್ರಿಗೆ ತಾಯಿ ತಂದೆ ಇಲ್ಲ, ಯಾರೂ ಇಲ್ಲ. ಅಕ್ಕ ತಂಗಿದಾರು ಇದ್ದಿದ್ದಾರೆ ಹೊರಗೆ, ಅವರೆಲ್ಲ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ. ಈಗ ನಮ್ಮ ತಮ್ಮನ ಮನೆ ಎಲ್ಲ ಲಾಸ್ ಆಗಿದೆ ಸರ್. ಭಾಳ ತೊಂದರೆದಲ್ಲಿ ಅನುಭವಿಸ್ತಾ ಇದ್ದೇವೆ ಸರ್. ಭಾಳ ತೊಂದರೆ ಏನು ಮಾಡ್ಬೇಕಂತ ಅರ್ಥ ಆಗಲ್ಲ ಉಂಟು ಸರ್ ನಮಗೆ. ಕೆಲಸ ಮುಗಿಸೋ ಖುಷಿಯಿಂದ ಮನೆಗೆ ಬರೋ ಹೊತ್ತಿಗೆ ಆಗಪ್ಪ. ಹೌದು ಸರ್, ಕೆಲಸ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಆಗ್ಯದ ಸರ್. ನಮಗೆಲ್ಲ ಭಾಳ ದುಃಖ ಆಗ್ಲತ್ತದ ಸರ್. ಇದು ಎಲ್ಲ ಮುಂದೆ ಏನು ಮಾಡ್ಬೇಕು ಅಂಬೋದು ಅರ್ಥ ಆಗಲ್ಲ ಹೋಗ್ಯದ ಸರ್. ಸರ್ ಎಲ್ಲ ಫ್ಯಾಮ್ಲಿದವ್ರೆ ಸರ್. ಹಾಂ, ಅಲ್ಲ 12 ಜನ ಇದ್ದರಂತ ಸರ್ ಅವರು. ನಮ್ಮ ತಮ್ಮ ಡ್ರೈವರ್ ಇವತ್ತು ಗಾಡಿ ನಡೆಸ್ತಿದ್ದಿತ್ತ, ಇತ್ತು ಗಾಡಿ ಹೋಗಿ ಬರೋದ್ರಾಗ ಈ ಥರ ಆಗ್ಯದ ಸರ್. ಇವನು ಒಬ್ಬನೇ ನಮ್ಮ ತಮ್ಮ 3. ಹಾಂ, ನನ್ನ ಹೆಸರು ಯೇಸುದಾಸ್ ಅಂತೇಳಿ ಸರ್. ಕರ್ಕೊಂಡು ಹೋಗ್ತಾರೆ. ಒಂದು ಗಾಡಿಯಲ್ಲಿ ಅಷ್ಟು ಜನ ಕಳಿಸ್ತಾರೆ. 13 ಜನ ಕರ್ಕೊಂಡು ಹೋಗಿನವರು ಅವರು ವ್ಯವಸ್ಥೆ ಮಾಡಬೇಕು. ಕೆಲಸಕ್ಕೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಬೇಕಾಗುತ್ತೆ. ಈಗ ರಾತ್ರಿ ಟೈಮ್, ನೈಟ್ ಟೈಮ್ ಏನಾಗಿದೆ ಲಾರಿ ಮತ್ತು ಟ್ಯಾಂಕರ್ ಗಾಡಿಗೆ ಆಟೋಕ್ಕೆ ಆಕ್ಸಿಡೆಂಟ್ ಆಗಿದೆ. ಆಟೋದೋಗಿದ್ದಾರೆ 4-5 ಜನ ಸ್ಪಾಟ್. ಕೂಲಿ ಕೆಲಸಕ್ಕೆ ಹೋಗಿದ್ರು ಅಂದ್ರೆ ಏಜೆಂಟ್ ಥ್ರೂ ಹೋಗ್ತಿದ್ರೆ? ಏಜೆಂಟ್ ಥ್ರೂ ಹೋಗೋದು. ಎಷ್ಟು ಕರ್ಕೊಂಡು ಹೋಗ್ತಾರೆ? ಏಜೆಂಟ್ ಥ್ರೂ ಹೋಗ್ತಾರೆ. ಎಷ್ಟು ಕರ್ಕೊಂಡು ಹೋಗ್ತಿದ್ದ ಆಟೋ? ಹಾಂ, ಊರಿಂದ ಆಟೋ ಕರ್ಕೊಂಡು ಹೋಗ್ತಾರೆ. ಜೈರಾಬಾದ್ ಯಾವ ಹಳ್ಳಿ ಕೂಲಿ ಕೆಲಸ ಏನು ಮಾಡ್ತಿದ್ರಿ? ಏನು ಮಾಡ್ತಾರೆ? ಹೊಲಗಳಲ್ಲಿ ಹೊಲಗಳಲ್ಲಿ ಏನೋ ಗಿಡ ಹಚ್ಚಕ್ಕೆ
ಎಷ್ಟು ಡೈಲಿ ಬರ್ತಾರೆ. ಕೂಲಿ ಎಷ್ಟು ಕೊಡ್ತದೆ? ಕೊಡ್ಬೋದು 400-500 ರೂಪಾಯಿ ಡೈಲಿ ಬರೋದು ಹೋಗೋದು. ಡೈಲಿ ಬರೋದು. ಬಟ್ ಇವತ್ತು ಹಿಂಗಾಗಿದೆ. ಇವತ್ತು ಹಿಂಗಾಗಿದೆ. ಒಂದು ಟ್ಯಾಂಕರ್ ಗಾಡಿ ಗೊತ್ತಿದೆ, ಒಂದು 4 ಜನ ಸ್ಪಾಟ್ ಆಗಿದ್ದಾರೆ. ಬೀದರ್ ಕರ್ಕೊಂಡು ಒಂದು 5-6 ಜನಕ್ಕೆ ಇವತ್ತು ತಂದಾರೆ. ಅದ್ರಾಗ ಒಂದು 2 ಸೀರಿಯಸ್ ಇದ್ದಾರೆ, ಇನ್ನೊಂದು 3 ಜನ ಓಕೆ ಕಂಡೀಷನ್ ಇದೆ. ಅಲ್ಲಿ ಸ್ಪಾಟಲ್ಲಿ 5 ಜನ ಸರ್. ಸ್ಪಾಟಲ್ಲಿ ಒಂದು 4 ಜನ 5 ಜನ ಸತ್ತಾರೆ. ದೇವದಾಸ್ ಅಂತ ಡ್ರೈವರ್ ಸ್ಪಾಟ್ ಆಗಿದ್ದಾನ, ಕವಿತಾ ಅಂತ ಇದ್ದಾರೆ, ಇನ್ನೊಂದು ರೇಖಾ ಅಂತ ಹುಡುಗಿ ಸ್ಪಾಟ್ ಆಗಿದ್ದಾರೆ. 4-5 ಜನ ಸತ್ತಾರೆ. ಇನ್ನೊಂದು 4-5 ಜನ ಸಂಗಾರೆಡ್ಡಿ ಹಾಸ್ಪಿಟಲ್ ಕಳಿಸಿದ್ದಾರೆ. 4-5 ಜನ ಆಂಬುಲೆನ್ಸ್ ಕಳಿಸಿದ್ದಾರೆ. ಇಲ್ಲಿನ ವ್ಯವಸ್ಥೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಹೆಸರು ಏನು ರೀ? ನಮ್ಮ ಹೆಸರು ಅಖಿಲ CEO ಕಂಪ್ನಿ ಜ್ಯೋತಿ ಪ್ರಾರ್ಥನೆ ಅಂದ್ರೆ ಊರವರ ಗ್ರಾಮವರು. ನಾವು ಬೆಂಗಳೂರು ಇರೋದು. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಸಚಿವ ಈಶ್ವರ್ ಖಂಡ್ರೆ ಬಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದು, ಗಾಯಾಳುಗಳ ಆರೋಗ್ಯದ ಬಗ್ಗೆ ವೈದ್ಯಾಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು 6 ಮಂದಿ ಮೃತಪಟ್ಟಿರುವುದು ಅತ್ಯಂತ ದುಃಖಕರ ಸಂಗತಿ. ಈಗಾಗಲೇ ಘಟನೆ ಕುರಿತು ಮುಖ್ಯಮಂತ್ರಿಯವರ ಗಮನಕ್ಕೂ ಮಾಹಿತಿ ನೀಡಿದ್ದೇವೆ. ಮೃತರ ಕುಟುಂಬಗಳಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಿದ್ದು, ಮೃತರ ಕುಟುಂಬಗಳ ಜೊತೆ ಹಾಗೂ ಗಾಯಾಳುಗಳ ಜೊತೆ ಸರ್ಕಾರ ಇರಲಿದೆ ಎಂದು ಭರವಸೆ ನೀಡಿದ್ದಾರೆ. ಸುಮಾರು 6 ಜನ ಮಹಿಳೆಯರು ತೆಲಂಗಾಣ ಬಾರ್ಡ್ರಲ್ಲಿ ಮೃತಪಟ್ಟಿದ್ದು, ಆ ಸುದ್ದಿ ಕೇಳಿ ದಿಗ್ಭ್ರಮೆ ಆಗಿದೆ, ಭಾಳ ನೋವಾಗಿದೆ. ಇಂಥ ದುರ್ಘಟನೆಗಳು ಆಗಲೇಬಾರದು. ಇವತ್ತು ಸರ್ಕಾರ ಅವರ ಪರಿವಾರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ. ಮತ್ತು ನಿನ್ನೆ ನನಗೆ ಸುದ್ದಿ ಬಂದ ತಕ್ಷಣ ನಾನು ಜಿಲ್ಲಾಧಿಕಾರಿಗೆ, ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಸೂಚನೆ ಕೊಟ್ಟು ಜೈರಾಬಾದ್ಗೆ ಹೋಗಿ ಜೈರಾಬಾದ್ ಆಡಳಿತದ ಜೊತೆಯಲ್ಲಿ ನಾನು ಖುದ್ದಾಗಿ ಚರ್ಚೆ ಮಾಡಿ ಯಾರ್ಯಾರು ಗಾಯಾಳುಗಳಿದ್ದಾರೆ ಅವರಿಗೆ ಚಿಕಿತ್ಸೆ ಕೊಡಬೇಕು ಅಂತೇಳಿ ವಿನಂತಿ ಮಾಡಿದ್ದೆ. ಮತ್ತು ಕೆಲವೊಂದು ಗಾಯಾಳುಗಳಿಗೆ ಬಿಮ್ಸ್ಗೆ ನಾವು ಶಿಫ್ಟ್ ಮಾಡಿದ್ದೇವೆ. ಒಬ್ಬ ಗಾಯಾಳು ಹೈದರಾಬಾದ್ಗೆ ರೆಫರ್ ಮಾಡಿದ್ದಾರೆ. ಅವರ ಒಂದು ಆರೋಗ್ಯ ಗಂಭೀರ ಇದೆ ಅಂತೇಳಿ ಹೇಳಿ, ಹೀಗಾಗಿ ನಾನು ನನ್ನ ವತಿಯಿಂದ ಈ ಪರಿವಾರದವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವರ ಅಗಲುವಿಕೆ ತಡೆದುಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಬ್ರಿಮ್ಸ್ಗೆ ಬಂದಿದ್ದೇನೆ. ಬ್ರಿಮ್ಸ್ ಡೈರೆಕ್ಟರ್ ಮತ್ತು ಎಲ್ಲ ವೈದ್ಯರಿದ್ದಾರೆ, ಒಳ್ಳೆ ರೀತಿಯಿಂದ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಬೇಗ ಅವರು ಗುಣಮುಖರಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಮಾನ್ಯ ಮುಖ್ಯಮಂತ್ರಿಯವರ ಜೊತೆಯಲ್ಲಿ ದೂರವಾಣಿ ಮುಖಾಂತರ ಮಾತನಾಡಿದ್ದೇನೆ. ಬರೋ ಹೊತ್ತಿನಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಮತ್ತು ಇದು ಬಡ ಪರಿವಾರದವರಿದ್ದಾರೆ, ಆ ಪರಿವಾರಕ್ಕೆ ಸಾಂತ್ವನ ಹೇಳಲಿಕ್ಕೆ ಮುಖ್ಯಮಂತ್ರಿಯವರ ಪರಿಹಾರ ನಿಧಿಯಿಂದ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ ಕೇಳಿದ್ದಕ್ಕೆ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಸರ್ಕಾರ ಅವ್ರ ಜೊತೆಯಲ್ಲಿ ಇದೆ ಮತ್ತು ಪರಿವಾರದವರೆಲ್ಲರ ಜೊತೆಯಲ್ಲಿ ನಾವೆಲ್ಲ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಟ್ನಲ್ಲಿ ಬೀದರ್ ಜಿಲ್ಲೆಯಲ್ಲಿ ಮಳೆ ಕೊರತೆ ಹಾಗೂ ಬರದ ಛಾಯೆ ಹಿನ್ನೆಲೆಯಲ್ಲಿ ಕೂಲಿ ಕೆಲಸಕ್ಕಾಗಿ ತೆಲಂಗಾಣಕ್ಕೆ ತೆರಳಿದ ಕಾರ್ಮಿಕರು ಇದೀಗ ದುರಂತಕ್ಕೆ ಸಿಲುಕಿದ್ದಾರೆ. ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆ ರಾಜಗೀರ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದ್ದು, ಮನೆಯವರನ್ನ ಕಳೆದುಕೊಂಡ ಕುಟುಂಬಗಳ ನೋವು ಇಡೀ ಗ್ರಾಮವನ್ನೇ ಕಣ್ಣೀರಿನಲ್ಲಿ ಮುಳುಗಿಸಿದೆ. ಸದ್ಯ ಈ ಕುರಿತು ತೆಲಂಗಾಣ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೀದರ್.